ಇದೀಗ ಮತ್ತೊಂದು ಸುತ್ತಿನ ಸಭೆ ಆರಂಭ ಆಗಿದೆ, ಮತ್ತೊಂದು ಸುತ್ತಿನ ಮಾತುಕತೆ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಆರಂಭ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಿಎಂ ಸಭೆ ಆರಂಭ ಆಗಿದೆ. ಸಿಎಂ ಚರ್ಚೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆಯಾ ಈ ಮ್ಯಾರಥಾನ್ ಸಭೆಗಳು ಅನ್ನುವಂತಹ ಕುತೂಹಲ. ಯಾಕಂದ್ರೆ ಬೆಳಗ್ಗೆ ಸುದೀರ್ಘವಾಗಿ ಈ ಮೂರು ಜನ ನಾಯಕರ ಜೊತೆಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿದ್ರು. ತಮ್ಮ ಪಟ್ಟೇನು, ತಮ್ಮ ಹವಾಲೇನು, ತಮ್ಮ ಬೇಡಿಕೆಯೇನು ಅನ್ನೋದನ್ನ ಹೈಕಮಾಂಡ್ ನಾಯಕರ ಮುಂದಿಡುವಂತಹ ಕೆಲಸ ಮಾಡಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ಆಯಿತು. ಅದಾದ ಬಳಿಕ ಈಗ 4:15 ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆ ಆರಂಭ ಆಯಿತು. ಹೆಚ್ಚು ಕಮ್ಮಿ ಅರ್ಧ ಗಂಟೆ ಕಾಲ ಮಾತ್ರ ಡಿಕೆ ಶಿವಕುಮಾರ್ ಅವರ ಜೊತೆ ಹೈಕಮಾಂಡ್ ನಾಯಕರು ಸಭೆಯನ್ನ ಮಾಡಿದ್ದು. ಡಿಕೆ ಶಿವಕುಮಾರ್ ಅವರ ಜೊತೆಗಿನ ಸಭೆಯ ನಂತರ ಈಗ ಮತ್ತೊಂದು ಸುತ್ತಿನ ಮಾತುಕತೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ, ಎರಡನೇ ಸುತ್ತಿನ ಮಾತುಕತೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ. ಯಾರ್ಯಾರಿದ್ದಾರೆ ಆ ಸಭೆಯಲ್ಲಿ? ರಾಹುಲ್ ಗಾಂಧಿ ಅವರಿದ್ದಾರೆ, ಕೆಸಿ ವೇಣುಗೋಪಾಲ್ ಅವರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಮತ್ತೊಂದು ಸುತ್ತಿನ ಮಾತುಕತೆ ಆರಂಭ ಆಗಿದೆ. ಈ ಎರಡನೇ ರೌಂಡ್ ಮಾತುಕತೆ ಇದೆಯಲ್ಲ, ಅದು ಕೂಡ ಉಭಯ ನಾಯಕರನ್ನ ಕೂರಿಸಿ ಆ ಮಾತುಕತೆ ನಡೀತಾ ಇಲ್ಲ. ಅಗೈನ್ ಸಿದ್ದರಾಮಯ್ಯ ಅವರು ಒಬ್ಬರೇ ಇದ್ದಾರೆ ಆ ಸಭೆಯಲ್ಲಿ. ಹಾಗಾಗಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಏನ್ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಯ್ತೋ, ಅವರ ಅಹವಾಲನ್ನ ಕೇಳಲಾಯ್ತೋ, ಅದನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕನ್ವೆ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಇಬ್ಬರಲ್ಲಿ ಒಬ್ಬರನ್ನ ಮನವೊಲಿಸುವಂತಹ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡಲೇಬೇಕು. ಈ ಗೊಂದಲ ಬಗೆಹರಿಬೇಕು ಅಂದ್ರೆ ಅದು ಒಂದೋ ಸಿದ್ದರಾಮಯ್ಯ ಅವರ ಮನವೊಲಿಕೆ ಆಗ್ಬೇಕು, ಇಲ್ಲ ಅಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನವೊಲಿಕೆ ಆಗ್ಬೇಕು. ಮನವೊಲಿಕೆ ಯಾರದ್ದು ಮಾಡ್ತಾರೆ ಅದರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ನ ನಿರ್ಧಾರ ಏನು ಅನ್ನೋದು ಗೊತ್ತಾಗುತ್ತೆ. ಸಭೆ ಮೇಲೆ ಸಭೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಅರ್ಧ ಗಂಟೆಗಳ ಕಾಲ ಮಾತ್ರ ಮಾತುಕತೆಯಾಗಿದ್ದು ಹೈಕಮಾಂಡ್ ನಾಯಕರದ್ದು. ಅದಾದ ಬಳಿಕ ಈಗ ಮತ್ತೊಂದು ಸುತ್ತಿನ ಮಾತುಕತೆ ಆರಂಭ ಆಗಿದೆ. ಅದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಆರಂಭ ಆಗಿದೆ. ಹಾಗಾಗಿ ಈ ಸಭೆ ಯಾವ ಉದ್ದೇಶಕ್ಕಾಗಿ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಜೊತೆಗೆ ಎರಡನೇ ಸುತ್ತಿನಲ್ಲಿ ಏನು ಮಾತುಕತೆಯಾಗ್ತಾ ಇದೆ, ಯಾವ ವಿಚಾರವನ್ನ ಸಿದ್ದರಾಮಯ್ಯ ಅವರಿಗೆ ಕನ್ವೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈ ಸಭೆ ಆದ ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ಕೂರಿಸಿಕೊಂಡು ಮತ್ತೊಂದು ಸುತ್ತಿನ ಸಭೆಯಾಗುತ್ತಾ? ಇವೆಲ್ಲವೂ ಸದ್ಯಕ್ಕಿರುವಂತಹ ಕುತೂಹಲ. ಬಹುತೇಕ ಕೆಲವು ಕ್ಷಣಗಳಲ್ಲಿ, ಕೆಲ ಗಂಟೆಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.